ಎಲ್ಲ ಕಡೆ ಬೀಳ್ತದೆ ಅದು. ನಾನೊಬ್ಬನೇ ಮುಂದೆ ಬಂದಿದ್ದೇನೆ, ಇಲ್ಲಿ ಎಂತ ಮಾಡೋದು ಗೊತ್ತಿಲ್ಲ. ತುಂಬ ಕಷ್ಟ ಆಗೋದು ಶ್ರವಣರ ಗಾಡಿ. ಇದು ಪಾಸ್ ಆದರೆ ಎಲ್ಲ ಗಾಡಿ ಬಂದ ಹಾಗೆ ನಮಗೆ. ವರುಣ್ರ ಫುಲ್ಲು ಬಳಲಿ ಬೆಂಡಾಗಿ ಚಪ್ಪಲನ್ನು ಕೈಯಲ್ಲಿ ಹಿಡಿಯುತ್ತಾ ಒಂದು ಜಿಪ್ ಬಂತು. ಬಹುಶಃ ನೇತ್ರಾವತಿ ಪೀಕಿಗೆ ಗೊತ್ತಂತ ಕಾಣ್ತದೆ. ಮಲೆನಾಡ ಮಲ್ಲಿಗೆ. ಒಂದು ಬೈಕಲ್ಲಿ ಸಹ ಹೋಗ್ತಿದ್ದಾರೆ, ಇದು ಲೋಕಲ್ ಬೈಕ್. ಬೆಂಗಳೂರಿನವರು. ಎಲ್ಲ ಗಾಡಿಯನ್ನು ವಾಶ್ ಮಾಡ್ತಿದ್ದಾರೆ. ಮೇಲೆ ಪುನಃ ಕೆಸರುಂಟು, ಆದರೆ ಒಂದು ರೌಂಡ್ ವಾಶ್. ಇಲ್ಲೊಂದು ಸಣ್ಣ ನೀರಿನ ಹರಿವುಂಟು, ಸಣ್ಣ ವಾಟರ್ ಕ್ರಾಸಿಂಗ್. ಅದರಲ್ಲೆಲ್ಲ ಒಂದು ರೌಂಡ್ ವಾಶ್ ಮಾಡ್ತಿದ್ದಾರೆ. ಮರ ಬಿದ್ದಿದೆ, ಬಹುಶಃ ಇದು ರೋಡಿಗೆ ಅಡ್ಡ ಆಗಿರ್ಬೋದು, ಕಡ್ದಿದ್ದಾರೆ. ಲೀಚಸ್ ಎಷ್ಟು ಹತ್ತಿದೆ ಗೊತ್ತಿಲ್ಲ, ಇನ್ನು ಮೇಲೆ ಹೋಗಿ ನೋಡಬೇಕು. ಇದು ಇರಲಿಕ್ಕೆ ಒಂದು 12 ಕಿಲೋಮೀಟರ್ ಏನೋ ಉಂಟು ದಿಡುಪೆಯಿಂದ ಸಂಸ್ಥೆಗೆ. ಆಚೆಯಿಂದ ಒಂದು 100 ಚಿಲ್ಲರೆ ಆಗ್ತದೆ, ಆದರೆ ಟೈಮ್ ಅಷ್ಟೇ ಆಗ್ತದೆ. ಆದರೆ ಬೇಸಿಗೆಯಲ್ಲಿ ಹೋಗ್ಬೋದು ಆರಾಮದಲ್ಲಿ, ಮಳೆಗೆ ಸ್ವಲ್ಪ ಕಷ್ಟ ಸಾಧ್ಯ. ನಾವು ಆಗೋದಿಲ್ಲ ಹೇಳಿದ್ದ ಒಂದು ಮಾತಿಗೆ ಬಂದದ್ದು. ಕೆಲವರು ಹೇಳಿದರು ಇತ್ತ ಪೂಜೆ ಜಾರುಂಡು ಕೆಸರು, ಅದೆಲ್ಲವನ್ನು ನಾವು ನೋಡುವ, ಎದುರಿಸುವ, ಪಾಸಿಟಿವ್ ಆಗಿ ತಗೊಳ್ಬೇಕು. ಲೈಫಲ್ಲಿ ಕೂಡ ಆಗೋದಿಲ್ಲ ಅಂತ ಹೇಳಿದರೆ ಮೆಂಟಲಿಯಾಗಿ 50% ಡೌನ್ ಆಗ್ತೇವೆ ನಾವು. ಯಾವುದೇ ವಿಷಯ ಆಗಲಿ, ಬಿಸ್ನೆಸ್ ಆಗಲಿ, ಸಮಾಜದಲ್ಲಿ ಆಗಲಿ, ಆದರೆ ಜಾಸ್ತಿ ರಿಸ್ಕ್ ತಗೊಳ್ಬಾರ್ದು. ಆದರೆ ರಿಸ್ಕೇ ತಗೊಳ್ಳದಿದ್ದರೆ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಹೋಗಲೇಬೇಕಂತೇಳಿ ಮನಸ್ಸಲ್ಲಿ ಒಂದು ಇತ್ತು. ಯಾಕಂತ ಹೇಳಿದರೆ ಕೆಲವರು ನಾವು ಸಣ್ಣ ಸಣ್ಣ ಆಫ್ ರೋಡ್ ಹೋಗುವಾಗ, ಅಂದರೆ ಶೈನಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಹೇಳ್ತಿದ್ರು ಇದೆಂಥದ್ದು ಮಡ್ ರೋಡಿಗೆ ಆಫ್ ರೋಡ್ ಹೇಳ್ತೀರಿ. ಕೆಲವು ಕಮೆಂಟ್ ಕೂಡ ಬಂದಿತ್ತು. ಇವತ್ತು ನೋಡ್ಬೋದು ನಿಜವಾದ ಆಫ್ ರೋಡ್ ಯಾವುದು ಅಂತೇಳಿ. ಅವತ್ತು ಕಮೆಂಟ್ ಮಾಡಿದವರಿಗೆ ಈ ವಿಡಿಯೋ ಅರ್ಪಣೆ. ಯಾಕಂತೇಳಿ ನಿಜವಾದ ಆಫ್ ರೋಡ್ ಯಾವುದಂತೇಳಿ ಇವತ್ತು ಹೋಗಿ ತೋರಿಸ್ತಿದ್ದೇವೆ. ನನ್ನೊಟ್ಟಿಗೆ ನಮ್ಮ ರೈಡರ್ಸ್ ಉಜಿರೆ ಮೆಂಬರ್ಸಲ್ಲಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು ನಮ್ಮೊಟ್ಟಿಗೆ ಬಂದದಕ್ಕೆ. ಮತ್ತು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತಾ ಹೋಗ್ತಾ ಇದ್ದೇವೆ. ಅವರು ಸ್ವಲ್ಪ ಗಾಡಿ ವಾಶ್ ಮಾಡಲಿಕ್ಕೆ, ಅಂದರೆ ನೀರು ಹಾಕಲಿಕ್ಕೆ ತುಂಬ ಕೆಸರಾಗಿದೆ, ಅದು ನಿಂತುಕೊಂಡ್ರು. ನಾನು ಸ್ವಲ್ಪ ಮುಂದೆ ಮೋಟರ್ ಲಾಗ್ ಮಾಡ್ತಾ ಹೋಗಿ ನಿಲ್ಲಿಸ್ತೇನೆ. ದೊಡ್ಡಪ್ಪ ರಿಟರ್ನ್ ಬರುವಾಗ ವಿಡಿಯೋ ಮಾಡೋದಿಲ್ಲ, ಮಳೆ ಬಂದರೆ ಎಲ್ಲ ಕಷ್ಟ ಆಗ್ಬೋದು. ಈಗೆಲ್ಲ ನಮಗೆ ಜಾಸ್ತಿಯಾಗಿ ಅಪ್ಪು ಸಿಕ್ಕಿದ್ದು, ಒಂದೇನ ಮಾತ್ರ ಸಣ್ಣ ಒಂದು ಡೌನ್ ಇತ್ತು. ಎಲ್ಲ ದೊಡ್ಡ ದೊಡ್ಡ ಅಪ್ಪುಗಳೇ. ಹಾಗೆ ಬರುವಾಗ ಇದೆಲ್ಲ ಫುಲ್ಲು ಡೌನ್ ಆಗ್ತದೆ ನಮಗೆ. ಇಲ್ಲಿ ವೆದರ್ ನೋಡಿ ಸೈಕ್ ಉಂಟು, ಫುಲ್ಲು ಮೋಡ ಮುಸುಕಿದ ವಾತಾವರಣ.
ಕೆಸರು ಗದ್ದೆ. ಹಬ್ಬ ಅಮ್ಮ ಪೂರ ನೆನಪಾಯಿತು ಎಲ್ಲ ದೇವ್ರದ್ದು. ಸ್ವಾಮಿ ಕೊರಗಜ್ಜ ವರುಣ ಚಪ್ಪಲು ಬಿಟ್ಟು ಬಂದದಂತೆ. ಎಂತ ಜಾರ್ತದ? ಹಾಂ ಈಗ ಚಪ್ಪಲು ಬಿಟ್ಟೆ ಬಂದದ? ಹಾಂ ಹೋಗುವಾಗ ತಗೊಂಡು ಹೋಗೋದಾ? ಈಗ ತಗೊಂಡು ಹೋಗೋದಾ? ನೋಡಿ ಅವಸ್ಥೆ ನೋಡಿ, ಗಾಡಿಯಲ್ಲಿ ಫುಲ್ಲು ಚಪ್ಪಲ್ ತೆಗೆದು ಬಂದಿದ್ದಾರೆ ಅವರು, ಆಗೋದಿಲ್ಲ ಅಂತೇಳಿ. ಈಗ ಪುನಃ ಚಪ್ಪಲ್ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಶೈನಿದು ಕಾಲ್ ಬರ್ತಾ ಉಂಟು. ನೆಟ್ವರ್ಕ್ ಇದ್ರೆ ವಿಡಿಯೋ ಕಾಲ್ ಆಗ್ತೇನೆ. ವರುಣ್ ಬರ್ತಿದ್ದಾನೆ. ತುಂಬ ಕಷ್ಟ ಆಗೋದು ಶ್ರವಣ್ರ ಗಾಡಿ. ಇದು ಪಾಸ್ ಆದರೆ ಎಲ್ಲ ಗಾಡಿ ಬಂದ ಹಾಗೆ ನಮಗೆ. ಯಾಕಂತ ಹೇಳಿದರೆ ತುಂಬ ಕಷ್ಟ ಕೊಟ್ಟ ಗಾಡಿ ಇದು. FZ ಬರುವುದೇ ಇಲ್ಲ, ತುಂಬ ಜಾರ್ತದೆ. Come on, Shravan! Come on, Shravan! Keep it up! Come on, come on! Come on, come on! ಶ್ರವಣ್ರ ಗಾಡಿ ಅಂತೂ ಇಂತೂ ಬಂತು. ಹೇಗಾಯಿತು ಶ್ರವಣ್ರೆ? ಹೇಗಾಯಿತು? ನಿಮ್ಮ ಅಭಿಪ್ರಾಯ ಹೇಳಿ, ಅಭಿಪ್ರಾಯ. ಹಾಂ ಕಮಾನ್ ಕಮಾನ್ ಕಮಾನ್. ನಮ್ಮ ರಾಕೇಶ್ ಅವರು ಫುಲ್ಲು ಚಕ್ಕೆತೆಯಿಂದ ಹಾಂ ಪುನಃ ವಾಶ್ ಮಾಡಬೇಕು. ಇನ್ನು ನಾವು ಕೊಲ್ಲಿ ನದಿಯಲ್ಲಿ ವಾಶ್ ಮಾಡಬೇಕು. ವರುಣ್ರು ಫುಲ್ಲು ಬಳಲಿ ಬೆಂಡಾಗಿ ಚಪ್ಪಲನ್ನು ಕೈಯಲ್ಲಿ ಹಿಡಿಯುತ್ತಾ ಫುಲ್ ಆಯಾಸದಲ್ಲಿ. ಏನು ವರುಣ್ರು ಏನಾಯಿತು? ಎಂತಾಯಿತು ವರುಣ್ರು ನಿಮಗೆ? ಯಾಕೆ ಕಾಮಿಡಿ ಯಾಕೆ ಇಲ್ಲ ನಿಮ್ದು ಇವತ್ತು? ಕಾಮಿಡಿ ಯಾಕೆ ಇಲ್ಲ? ಹಾಂ ವರುಣ್ರ ಅವಸ್ಥೆ ನೋಡಿ. ಹಾಂ ಫುಲ್ ಕೆಸರು ಗದ್ದೆ. ಅವರ ಇಂಟ್ರೆಸ್ಟಲ್ಲೇ ಬಂದದ್ದು ನಾವು. ನಿಜವಾಗಿ ನಾನು ಇಲ್ಲಿ ಬರೋದಿಲ್ಲ ಹೇಳ್ತಿದ್ದೆ ಮುಂಚೆ. ವರುಣ್ರು ಪೊಯ್ ಹೇಳಿದ್ದಕ್ಕೆ ಬಂದದ್ದು. ಹೇಗೆ ವರುಣ್ರೆ, ವರ್ಷಕ್ಕೊಮ್ಮೆ ಇಂಥದ್ದು ಮಾಡಬೇಕಲ್ಲ ಸಾಹಸ. ಹಾಂ ಮತ್ತೆ ಎಕ್ಸ್ಪಲ್ಸ್ ಬಾಕಿ ಆಗಿದೆ, ರಾಯಲ್ ಎಡಿಷನ್ ಅಂತೆ. ಎಲ್ಲಿ ಬರೋದೇ ಇಲ್ಲ, ಬಹಳ ಕಷ್ಟ ಅದು. ಅದಕ್ಕಿಂತ ನಮ್ಮ ಸ್ಪ್ಲೆಂಡರೇ ಬೆಟರ್ ಅಂತ ಕಾಣ್ತದೆ. ಸ್ಪ್ಲೆಂಡರ್ ಮ್ಯಾಕ್ಸ್ 100 ನೋಡಿ ಎಲ್ಲ ಕಡೆ ಬೀಳ್ತದೆ ಅದು. ಅವು ಕಲ್ಲುಂಡೆ ಅಲ್ಪ. ಮೆಲ್ಲ ಮೆಲ್ಲ ಮೆಲ್ಲ. ಎಂತ ಅವಸ್ಥೆ. ಎಲ್ಲ ಸೇರಿ ಎಕ್ಸ್ಪಲ್ಸನ್ನು ಎತ್ತಿ ಇಟ್ಟರು. ಇನ್ನು ನೋಡಬೇಕು ಹೇಗಂತ ಹೇಳಿ. ರಾಯಲ್ ಎಡಿಷನ್ ಕಾಲು ಕೂಡ ಸಿಕ್ಕುದಿಲ್ಲ ಇದರಲ್ಲಿ, ತುಂಬ ಕಷ್ಟ ಇದೆ. ಸ್ವಲ್ಪ ಎತ್ತಿ ಕೊಡಬೇಕು, ಸ್ವಲ್ಪ ಎತ್ತಬೇಕಂತ ದುಡ್ಬೇಕು. ಹಾಂ ಇನ್ನು ಹೋಗ್ತದೆ ಅದು ಒಂದು ಬಾಸರ ಬಾಸ್. ಅಂಚನೆ ಪೋಲೆ ಪಾಸ್. ಪಾದ ಕಲ್ಲು ಉಂಟು ಇಲ್ಲಿ, ಸಜಾರ್ತದೆ ಫುಲ್.
ಕ್ಯಾಮೆರಾ ಆಫ್ ಮಾಡು. ನಾನೊಬ್ಬನೇ ಮುಂದೆ ಬಂದಿದ್ದೇನೆ. ಇಲ್ಲಿ ಎಂತ ಮಾಡೋದು ಗೊತ್ತಿಲ್ಲ, ಹೋಗಲಿಕ್ಕೆ ತುಂಬ ಕಷ್ಟ ಉಂಟು. ಕಂಪ್ಲೀಟ್ ಗಾಡಿ ಕೂತ್ಕೊಳ್ಬೋದು. ಯಾರೊಬ್ಬರು ಬರ್ತಾರ, ವೆಯ್ಟ್ ಮಾಡುವ. ನನ್ನೊಟ್ಟಿಗೆ ಒಬ್ಬರು ಸ್ಪ್ಲೆಂಡರ್ನವರು ಬರ್ತಿದ್ರು, ತುಂಬ ಕಡೆ ಪಾಪ ಹೆಲ್ಪ್ ಮಾಡಿದರು. ಇಂಥ ಜಾಗದಲ್ಲಿ ಹೆಲ್ಪ್ ಬೇಕಾದ್ರೆ ಒಮ್ಮೆ ಟ್ರೈ ಮಾಡ್ಬೋದು. ಅಲ್ಲಿ ಕಾಲು ಕೆಸರಲ್ಲಿ ಹೂತ್ಬೋದು ಅಂತ ಕಾಣ್ತದೆ. ನೋಡುವ ಅಂತೇಳಿ ಟ್ರೈ ಮಾಡು. ಶೂಸು ಕೂಡ ನೆಲದಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಬಸ್ ಸ್ವಾಮಿ ಕೊರಗಜ್ಜ. ಕಾಲು ಕೂಡ ನೆಲಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಲೆಫ್ಟ್ ಸೈಡ್ ಪ್ರಪಾತ ನೋಡಿ, ಇಲ್ಲಿ ಜಾರಿದ್ರೆ ಎಂತ ಇಲ್ಲ, ಗಾಡಿಯನ್ನು ಬಿಟ್ಟು ಬಿಡಬೇಕಷ್ಟೇ. ಅಲ್ಲಿ ಹೋಗಿ ನಿಲ್ಲಿಸುವ ಚಾನ್ಸ್ ಅಲ್ಲಿ ಪಾಸ್ ಆಯಿತು. ಸ್ವಲ್ಪ ಕೈಕಾಲು ತೊಳೆಯುವ. ಒಮ್ಮೆ ಕೊರಗಜ್ಜ. ಕೆಸರಾಗಿದೆ ಬೈಕಿಗೆ, ಸ್ವಲ್ಪ ನೀರು ಹಾಕ್ತೇನೆ ಫುಟ್ ರೆಸ್ಟಿಗೆಲ್ಲ. ಎಕ್ಸ್ಪಲ್ಸ್ ಬರ್ತಾ ಉಂಟು. ನಮ್ಮೊಂದು ಇಬ್ಬರು ಹುಡುಗರು, ಅವರು ಕೊಲ್ಲಿಯವರು, ಆಗಲೇ ಮುಂದೆ ಹೋಗಿದ್ದಾರೆ. ಸಂಸೆ ಸ್ಟ್ರೈಟ್ ಆಲ್ಮೋಸ್ಟ್ ಬಂದ ಹಾಗೆ. ಇಲ್ಲೊಂದು ಸಣ್ಣ ಬ್ರಿಡ್ಜ್ ಉಂಟು. ಸಂಸೆ ಹತ್ತಿರ ತಲುಪಿದೆವು. ಇನ್ನು ಕಾಂಕ್ರೀಟ್ ರೋಡ್ ಅಂತ ಕಾಣ್ತದೆ. ಆಲ್ಮೋಸ್ಟ್ ಆಫ್ ರೋಡ್ ಎಂಡ್ ಆಯಿತು. ಸಂಸೆ ಕಳಸ ಸ್ಟ್ರೈಟ್ ಅಂತೇಳಿ ಉಂಟು. ಮಾಡಿ ಬನ್ನಿ ಹೋಗಿ ಬನ್ನಿ. ವೀಲಿಂಗ್ ಮಾಡ್ತಿದ್ದಾರೆ ನಮ್ಮ ಕೊಲ್ಲಿ ಅವರು. ಸೂಪರ್ ವೆರಿ ಗುಡ್ ಸೂಪರ್. ನಾಬಿ ಟೈರ್ ಅಂತ, ಅದು ಒಳ್ಳೆ ಗ್ರಿಪ್ ಉಂಟು. ಸೂಪರ್. ಹೇಗಾಯಿತು ಆಫ್ ರೋಡು? ಹೌದಾ? ಇನ್ನೂ ಬರಲ್ಲ ಅಂತ ನೋಡಿ. ಜೀವಮಾನದಲ್ಲಿ ಬೇಡ ಹೇಳ್ತಾರೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಬರುವ ಅಲ್ವ? ಎಲ್ಲ ಮಳೆ ಎಲ್ಲ ಡ್ರೈ ಆಗಬೇಕು. ಬೆಳ್ಳಾರೆಯಿಂದ ಆಶ್ರಿತ ರಾಮ ಮತ್ತು ಅಕ್ಷಯ್ ಇಬ್ಬರು ನಿಮ್ಮ ಸಾಹಸಕ್ಕೆ ಹೆಡ್ಸು ಅಪ್ಪ. ಇಬ್ಬರೇ ಬಂದಿದ್ದೀರಿ, ತುಂಬ ಖುಷಿ ಆಗ್ತಾ ಉಂಟು. ಜಾಗ್ರತೆಯಲ್ಲಿ ಹೋಗಿ. ವರುಣ್ ಹೇಳ್ತಾರೆ ಹೋಗುವಾಗ ಆಚೆಯಿಂದ ಹೋಗು, ಇದು ಬೇಡ ಅಂತೇಳಿ ಹೇಳಿ. ಎಂತ ವರುಣ್ರೆ ನೋಡಿ, ಆಚೆಯಿಂದ ಹೋಗಿ ಹೇಳ್ತಾರೆ. ಜೀವಮಾನದಲ್ಲಿ ಇದು ಬಲ್ಲಿ ಹೇಳ್ತಾರೆ. ಅವರ ಆಫ್ ರೋಡ್ ಇದೆಲ್ಲ ಕೊದ್ದಿ ಅಂತ ಹೇಳ್ತಾರೆ. ಕೊದ್ದಿ ಎಲ್ಲ ಇವತ್ತಿಗೆ ಹೋಯ್ತು ಅಲ್ವಾ? ಮಗನಿಗೆ ಪುಲಿ
ಆದರೂ ವರುಣರು ಒಮ್ಮೆ ಮಾತ್ರ ಅಲ್ಲಿ ಊಟ ಮಾಡಿದ ನಂತರ ಪುನಃ ಈಚಿಂದ ಹೋಗು ಅಂತ ಹೇಳ್ತಾರೆ ಅವರು ಅಲ್ವಾ? ಹಾಂ ಹಾಂ. ವರುಣರ ಗಡ್ಡ ನೋಡಿ, ಗಡ್ಡ ಹೇಳಿದವನಿಗೆ ಮಿಠಾಯಿ. ಶ್ರವಣ್ರೆ ಹೇಗಾಯಿತು? ಶ್ರವಣ್ರದ್ದೊಂದು ಗಜ ಪ್ರಸವ ಈ ಗಾಡಿ ತರೋದು ಅಂತ ಹೇಳಿದೆ ಅಲ್ವಾ? ಹಾಂ, ದೊಡ್ಡ ಸಾಹಸವೇ. ಶೋರೂಮ್ ನಿಲ್ಲಿಸಿ ಅದರದ್ದು ಎಷ್ಟಾಗ್ತದೆ ಬಿಲ್ಲೆಲ್ಲ ವರುಣ್ ಕೊಡ್ತಾರೆ. ಹಾಂ, ಫುಲ್ ವರುಣ್ ಸ್ಪಾನ್ಸರ್ ಅದು. ಹಾಂ ನೋಡಿ, ಅಮ್ಮೇರು ಕೋಟ್ಯಾಧಿಪತಿ ಹೇಳ್ತಿದ್ದಾರೆ ಅವರು ನೋಡಿ. ಫುಲ್ಲು ಬಳಲಿ ಬೆಂಡಾಗಿ ಫುಲ್ ಎಂತ ಇಲ್ಲ ಅವರಿಗೆ, ಎಂತ ತಿನ್ನಲಿಲ್ಲ ಅಂತ 2 ದಿವಸದಿಂದ. ಎಂತ ಉಪವಾಸ ಇತ್ತಾ ನಿಮಗೆ? ಹಾಂ, ಎಂತ ಉಪವಾಸ? ಹಾಂ, ಸ್ಟ್ರೈಕ್ ಇತ್ತುಂಡ ನೋಡಿ. ಅಮ್ಮರಣ್ಣ ಉಪವಾಸ ಮಾಡಿ ಬಂದಿದ್ದಾರೆ ನಮ್ಮೊಟ್ಟಿಗೆ. ಹ್ಞೂ, ಅವಸ್ಥೆ ನೋಡಿ ಅವ್ರದ್ದು. ಅದಕ್ಕೆ ಸ್ಟಾರ್ಟಲ್ಲಿ ಇಟ್ಟದ್ದು. ಹೌದಾ? ಗಾಡಿ ಹೀಟ್ ಆಗಿರ್ತದಲ್ಲ. ಹ್ಞೂ ಹ್ಞೂ. ನಮ್ಮ ಪುರುಷೋತ್ತಮರು ನೋಡಿ, ಅವ್ರು ಬಂದದಾಗ್ಬೋದು, ಅದರಲ್ಲಿ ಕಾಲು ಸಿಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ಅದರಲ್ಲಿ. ಹಾಂ, ಎಲ್ಲ ಅವರೇ ತಂದದ್ದಂತೆ, ಎಲ್ಲ ಪಾಸ್ ಮಾಡಿದವರೇ ಅಂತೆ ಈ ಬೈಕನ್ನು ಅಲ್ವಾ? ತುಂಬ ದೊಡ್ಡ ದೊಡ್ಡ ಅಪ್ಪಲ್ಲಿ. ಹಾಂ ಹಾಂ, ಅಲ್ಲಿ ಸೇವೆ ಮಾಡಿದ್ದಾರೆ ಅಂತ. ಸೂಪರ್. ಶ್ರವಣ ಎಲ್ಲ ವಿಡಿಯೋ ತೆಗಿತಿದ್ದಾರೆ. ಎಕ್ಸ್ಪಲ್ಸಿದ ಅವಸ್ಥೆ ನೋಡಿ ಗಾಡಿದ್ದು. ಗಾಡಿನೂ ಇದು ನೇತ್ರಾವತಿ ನದಿಯಲ್ಲಿ ವಾಶ್ ಮಾಡಬೇಕಂತ. ಹಾಂ, ವರುಣ್ರ ಆಫ್ ರೋಡ್ ಇದ್ದು ಕುದಿಯೆಲ್ಲ ಹೋಯ್ತು ಇವತ್ತಿಗೆ. ಹೋಗುವಾಗ ಆಚೆಯಿಂದ ಹೋಗುವ ಹೇಳ್ತಿದ್ದಾರೆ. ಹಾಂ, ವರುಣ್ ಅಪ್ಪುಲಿ. ಹೈಯೆಸ್ಟ್ ಬೈಕ್ ಡ್ರಾಪರ್ ಪುರುಷೋತ್ತಮರಿಗೆ ಒಂದು ಪ್ರಶಸ್ತಿ ಕೊಡಬೇಕು. ಇದೊಂದು 25 ಸರ್ತಿ ಬಿದ್ದಿದೆ ಈ ಬೈಕ್ ಎಕ್ಸ್ಪಲ್ಸ್. ಅವಸ್ಥೆ ನೋಡಿ ಅವ್ರದ್ದು. ಹಾಂ, ಎಂತ ಕೊಡೋದಿಲ್ಲ ಅಂತೆ ಅವರಿಗೆ. ಹೋಗೋಣ, ಊಟ ಮಾಡೋಣ. ಹಾಂ, ಗಟ್ಟಿ ಒಂದು ಊಟ ಮಾಡಿ ಮಲಗುವ. ಈಚಿಂದೆಲ್ಲ ಹೋಗುದಾ? ಹಾಂ, ಹೆದರಿಕೆ ಆಗಿದೆಲ್ಲ ವರುಣಿಗೆ. ಹಾಂ, ಆಚೆಯಿಂದ ಹೇಳ್ತಿದ್ದಾರೆ ಈಗ. ಹ್ಞೂ, ಕೊನೆಗೂ ಸಂಸ್ಥೆ ಹತ್ತಿರ ಇದ್ದೇವೆ. ಆಫ್ ರೋಡೆಲ್ಲ ಆಯಿತು ಅಂತೇಳಿ ಗ್ರಹಿಸ್ತೇನೆ. ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಯಿತು. ಎಳ್ನೀರು ಒಂದು ಸಂಸ್ಥೆ 5 ಕಿಲೋಮೀಟ್ರ್ ಉಂಟು. ಆಲ್ಮೋಸ್ಟ್ ನಮಗೊಂದು 2 ಗಂಟೆ ಬೇಕಾಯ್ತು ಅಂತೇಳಿ. ಈಗ ಇಳಿಸ್ಲಿಕ್ಕೆ ವರುಣು ಇಲ್ಲಿ ಬೇಡ ಹೇಳ್ತಿದ್ದಾನೆ. ನೋಡುವ ಎಂತ ಅಂತೇಳಿ. ಫಸ್ಟಿಗೊಂದು ಊಟ ಮಾಡುವ, ಮತ್ತೆಲ್ಲ ಡಿಸ್ಕಸ್ ಮಾಡುವ. ನಾವು ಯಾವುದಕ್ಕೂ ರೆಡಿ. ನನ್ನ ಪ್ರಕಾರ ಇಲ್ಲಿಂದೆಲ್ಲ ಹೋಗ್ಬೋದು. ಹೇಗೂ ಕೆಸರು ಆಗಿದೆ, ಹೀಗೆ ಹೋಗ್ಬೋದು. ನಮಗೆ ಟೈಮ್ ತುಂಬ ಉಳಿತದೆ. ಇಳಿಸೋದು ಸುಲಭ ಅಂತ ಕಾಣ್ತದೆ ಹತ್ತಿಸೋದಕ್ಕಿಂತ. ನೇಚರ್ ನೋಡಿ. ಇಲ್ಲೆಲ್ಲ ಮುಂಚೆ ಬ್ರಿಡ್ಜ್ ಇರಲಿಲ್ಲ, ಹೊಸ ಹೊಸ ಬ್ರಿಡ್ಜ್ ಆಗಿದೆ. ಕೆಳಗೆ ನೋಡಿ ನೀರಿನ ಹರಿವು. ಇಲ್ಲಿ ದೊಡ್ಡ ವಾಟರ್ ಕ್ರಾಸಿಂಗ್ ಇತ್ತು, ಅದನ್ನು ಇಲ್ಲಿ ಬ್ರಿಡ್ಜ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೂಪರ್ ಉಂಟು. ಇಲ್ಲಿ ಮುಂಚೆ ರಸ್ತೆಯಲ್ಲಿ ನೀರು ಹೋಗ್ತಿತ್ತು. ಹಾಂ, ಅಂದರೆ ವಾಟರ್ ಕ್ರಾಸಿಂಗ್ ಇತ್ತು. ಈಗ ವಾಟರ್ ಕ್ರಾಸಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ. ವರುಣ್ರು ಸ್ವಲ್ಪ ನೀರಲ್ಲಿ ಪಚ ಮಾಡ್ತಿದ್ದಾರೆ. ಎಂತ ವರುಣ್ರೆ ಪಚ ಮಾಡೋದು? ಅಲ್ಲಿ ಹೋಗಿ ಇಳೀರಿ. ರಿಸ್ಕ್ ಅಲ್ಲ, ಜಾರ್ತದೆ, ಜಾಗ್ರತೆ. ಹಾಂ, ನಾನು ಬೈಕ್ ಆಫ್ ಮಾಡಲಿಲ್ಲ. ಬೈಕ್ ಆಫ್ ಮಾಡು.
ಜಾರ್ತದೆ, ಜಾಗ್ರತೆಯಲ್ಲಿ ಹೋಗಬೇಕು, ಸ್ವಲ್ಪ ವಾಶ್ ಮಾಡು ಅಂತೇಳಿ. ನಾನು ಮತ್ತೆ ವರುಣ ಇಬ್ಬರೇ ಬಂದೆವು. ತುಂಬ ಕೆಸರಾಗಿದೆ. ಕೆಸರು ಗದ್ದೆ ಓಟ ಮಾಡಿದಾಗೆ ಆಗಿದೆ. ಬಳ್ಳಕ್ಕೆ ಹೋಗ್ಬೋದು. ವರುಣವರ ಥ್ರೋ ಹಾಂ, ಕೂದಲಲ್ಲಿ ಅಂತರದಲ್ಲಿ ತಪ್ಪಿತ್ತು, ಇಲ್ಲಾದ್ರೆ ಬಳ್ಳಕ್ಕೆ ಹೋಗ್ತಿತ್ತು. ಈಗ ರೈನ್ ಕೋಟ್ ಸ್ವಲ್ಪ ತೊಳೆಯುವ. ಬೆಳ್ಳಾರಿಯ ಇಬ್ಬರು. ಹೆಸರು ನಿಮ್ಮದು? ಪುದಾರ್ ಆಶ್ರಿತ್ ರಾಮ್ ಮತ್ತು ಆಶ್ರಿತ್ ರಾಮ್, ಅಕ್ಷಯ ರಾಮ್, ಅಣ್ಣ ತಮ್ಮಂದಿರ. ಇಬ್ಬರು ಈಗ ತಾನೇ ಹೋಗಿದ್ದು. ಅವರು ವಾಪಸ್ ಬಂದರು ರಿಸ್ಕ್ ಬೇಡ ಅಂಥೇಳಿ. ನಾವು ಸಹ ಹೇಳಿದ್ದೆವು, ಯಾಕಂತ ಹೇಳಿದ್ರೆ ಇಬ್ಬರು ಹೋಗೋದು ಸ್ವಲ್ಪ ರಿಸ್ಕ್, ಗಾಡಿಯೆಲ್ಲ ಹೂತು ಹೋದರೆ ತುಂಬ ಕಷ್ಟ ಆಗ್ತದೆ. ಬೇಕಾದ್ರೆ ಅರ್ಧ ಗಂಟೆ ಬಿಟ್ಟು ಒಟ್ಟಿಗೆ ಹೋಗುವ. ನಾವು ಆಚೆ ಹೋಗ್ತೀರಾ? ಆಯಿತು. ಎಸ್, ಎಳನೀರು ಜಲಪಾತ ಅಂತೆ. ಇದು ಮುಂಚೆ ಬ್ರಿಡ್ಜ್ ಇರಲಿಲ್ಲ ನಾವು ಬರುವಾಗ. ಎಚ್ಚರವಾಗಿರಿ, ಎಳನೀರು ಜಲಪಾತ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ನೋಡಿ ಫುಲ್ ದಮ್ಮ ಖಾಲಿ ಆಗಿದಂತೆ. ಏನು ಪುದಾರ ಮರತಣ್ಣ ಮಾರೆ. ಹಾಂ, ರಾಕೇಶ್ ಅವರು ಹೇಳ್ತಿದ್ದಾರೆ ದಮ್ಮೆಲ್ಲ ಖಾಲಿ ಆಯಿತು, ಜೀವಮಾನೋಡು ಬೊಡ್ಚಿ ಮಾರ್ರೆ ಹೇಳ್ತಿದ್ದಾರೆ. ಅಂಡಲ ಬರೋಡ ಅಂತೆ. ಈಗ ಹೋಗೋದು ಹೇಗೆ? ಹೋಗೋದು ಹಾಗೆ ಹೋಗುವ ಅಲ್ಲ, ಇಲ್ಲ ಅದು ತುಂಬ ಲೇಟ್ ಆಗ್ತದೆ. ಇದು ಮೆಲ್ಲ ಎಲ್ಲ ಸಪೋರ್ಟ್ ಮಾಡ್ತಾ ಮೇಲೆ ಹೋಗುವ. ಹೌದು. ಹಾಂ, ಮೂಲೆ 3 ಜನ ಲೋಕಲ್ ದಾಖಲು, ಎಂಕಲ 1-2 ಜನ ಬೋರ ಪಡ್ತೊಂದಲ್ಲ ಟ್ರಿಪ್ಸ್ ಹೋಗ್ತಿದ್ದಾರೆ. ಹಾಂ, ನೋಡಿ ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಟೈಮ್ 2 ಗಂಟೆ ಆಗ್ತಾ ಬಂತು. ವರುಣ ಫುಲ್ ಟೆನ್ಷನಲ್ಲಿ. ಈಗ ಹೇಗೆ ಎಂಚ ಪೋಪನ್ನ ಕೇಳ್ತಿದ್ದಾರೆ. ಹೇಗೆ ವರುಣ ಹೋಗುವಲ್ಲ ಇದರಲ್ಲಿ? ನೀವೆಂಥದ್ದು ಮಾರ್ರೆ, ನೀವೇ ಧೈರ್ಯ ಕೊಡುವವರು, ನೀವೇ ಎದುರಿಸಿದ್ರೆ ಹೇಗೆ? ನೀವು ಸೈತಂಡೆ ಪಿಲಿ ಅಂತ ಹೇಳಿ. ಹೇಗೆ ಸೈತಂಡೆ ಪಿಲಿ? ಹಾಂ, ಹೋಗುದೇ ಏನು ಹೇಳ್ತೀರಿ? ಮತ್ತು ಅಷ್ಟು ಲಾಂಗ್ ಯಾರು ಹೋಗುದು? ಬರ್ರ ಆಪೂಜೆ ಪಣ್ಪೇರತ್ತೆ ಐಕೆ ಎಂಕಲ್ ಬತ್ತಿನ ಬರ್ರ ಆಪೂಜೆ ಅದು ಎಂಚದು ತೂಕ ಎಂಚನಲ್ಲ ಅವಡು ಬರೋಡಿ ನೀನು. ಹಾಂ, ಫುಲ್ ಮಿಸ್ಟ್ ಕವರ್ ಆಗಿದೆ. ಒಂದು ವೈಬ್ ನೋಡಿ ಹೇಗುಂಟಂತೇಳಿ. ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತದೆ ಗೊತ್ತಿಲ್ಲ. ಮಧ್ಯಾಹ್ನ 2 ಗಂಟೆ, ಫುಲ್ ಮಿಸ್ಟ್ ಕವರ್ ಆಗಿದೆ. ಮಳೆಗಾಲ ಆದದ್ರಿಂದ ಅಷ್ಟು ಬಾಯಾರಿಕೆ ಆಗೋದಿಲ್ಲ. ಆದರೆ ನನ್ನ 1 ಬಾಟ್ಲು ನೀರು ಖಾಲಿ ಆಯಿತು. ವರುಣಿಗೆ ಸಹ ಸ್ವಲ್ಪ ಕೊಟ್ಟೆ. ವರುಣ ಮತ್ತು ಅಕ್ಕಿಲ ಯಾರು ಕುಡಿದ್ರು. ಅಲ್ಲಿ ಲೋಕಲ್ ಏಡ್ಸ್ 3 ಜನ ಸಿಕ್ಕಿದ್ರು. ಅವರು ಹೇಳಿದರು ಈಗ ಬರಲಿಕ್ಕೆ ಆಗೋದಿಲ್ಲ, ನೀವು ಹೇಗೆ ಬಂದ್ರಿ ಅಂತೇಳಿ. ನಾನು ಅದಕ್ಕೆ ಹೇಳಿದ್ದೆ, ಯಾರು ಬರೋದಿಲ್ಲ, ಬರಲಿಕ್ಕೆ ಕಷ್ಟ ಉಂಟು, ಬರಲಿಕ್ಕೆ ಆಗೋದಿಲ್ಲ ಹೇಳ್ತಾರಲ್ಲ, ಅದಕ್ಕೆ ನಾವು ಬಂದದ್ದು, ಹೇಗಂತೇಳಿ ತೋರಿಸು ಅಂತೇಳಿ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋದು, ಅದೇ ನಮ್ಮ ರೈಡಿಂಗ್ನ ಉದ್ದೇಶ. ಹೇಗಂತೇಳಿ ಫುಲ್ ಸೇಫ್ಟಿ ಮೆಜರ್ ಎಲ್ಲ ಪಾಲನೆ ಮಾಡ್ತಾ ಬರಬೇಕು. ತಲುಪಿದ್ವಿ ಹೊಸ ನೆಲ ಎಸ್ಟೇಟ್ ಸಂಸ್ಥೆ. ಒಂದು ಊಟ ಮಾಡೋದು ಎಲ್ಲಿ ಅಂತ ನೋಡಬೇಕು, ಕಳ್ಸೋಕ್ಕೆ ಹೋಗ್ಬೇಕು ಅಂತೇಳಿ. ಫುಲ್ ಮಿಸ್ಟ್ ಕವರ್ ಆಗಿದೆ, ಎಂತ ಕಾಣ್ತಾ ಇಲ್ಲ. ಕಾರಣ ಒಬ್ಬ ವಿಡಿಯೋ ಮಾಡ್ತಿದ್ದಾನೆ, ನಮ್ಮದು ಸಹ ಒಂದು ಲಾಗಲ್ಲಿ ಬರಲಿ ಅವರು. ಹಾಂ, ರೈಡಿಂಗ್ ಜೋಡಿಗಳು ನೋಡಿ, ಚಾನಲ್ ನೋಡಿ. ಎಸ್, ಥ್ಯಾಂಕ್ ಯು. ಚಿಕ್ಕಮಂಗ್ಳೂರಿನವರು. ವರುಣ್ ಅವರು ಒಂದು ಕಡೆ ಒಂದು ಮನೆಯಲ್ಲಿ
ಅವ್ರದ್ದು ಪರ್ಸನಲ್ ವಾಶ್ ಮಾಡಿಸ್ತಿದ್ದಾರೆ. ಇಲ್ಲಿ ಒಂದು ಕಾಫಿ ಪಾಯಿಂಟ್ ಉಂಟು, ಫುಲ್ಲು ಟೂರಿಸ್ಟ್ನವರಿದ್ದಾರೆ. ಕಾಫಿ ಎಲ್ಲ ಒಳ್ಳೆಯದಾಗ್ತದೆ. ಕಳಸಕ್ಕೆ ಬಂದೆವು. ಲಾಸ್ಟ್ ಟೈಮ್ ಹೋದ ಹೋಟೆಲ್ ಸಾಗರ್. ಸಾಗರ್ ಹೋಟೆಲ್ ಫುಲ್ ರಶ್ ಉಂಟು. ನೋಡು ಹೇಗಾಗ್ತದೆ ಅಂತೇಳಿ. ಅಲ್ಲ ಸ್ವಲ್ಪ ಸೌಖ್ಯ ಅಂತ ಮಣ್ಣು ತಗೊಂಡೋಗಿ ನಮ್ಮೂರಿಗೆ ಏನಾಗಲ್ಲ. ಪುರುಷೋತ್ತಮ ನಮ್ಮನ್ನ ಫುಲ್ ವಾಶ್ ಮಾಡ್ತಿದ್ದಾರೆ. ಗಾಡಿ ಎಲ್ಲ ಕ್ಲೀನ್ ಆಯಿತು. ಒಮ್ಮೆ ನೀರು ಓಡಿಸಿದೆ, ಎಲ್ಲ ವಾಶ್ ಆಯಿತು. ಸಾಗರ್ ಹೋಟ್ಲ್ ಒಳಗೆ ಬಂದಿದ್ದೇವೆ. ಗಾಡಿ ಇಂಜಿನ್ ಸೀಸ್ ಆಗಿದೆ, ಈಗ ದೂಡಿಕೊಂಡೇ ಹೋಗಬೇಕು. ಹೇಳ್ಕೊಂಡು ಹೋಗ್ಬೇಕು. ಗಾಡಿ ಹಾಳಾಗಿದೆ. ಮುಕ್ಲೆ ರಿಪೇರಿ ಮಾಡಿ ಬರ ಪೂಜೆ ಮೂಲು ಹೇಳ್ಕೊಂಡು ಹೋಗೋದು. ಹಗ್ಗ ಬಂತು. ಉಡುಪಿದ ಪಾರ್ಸೆಲ್ ಈಗ ಹೇಳ್ಕೊಂಡು ಹೋಗುದು ಗಾಡಿ, ಹೇಳ್ಕೊಂಡು ಹೋಗುದು. ಗಾಡಿ ಕಣ್ಣಾಯ್ತಾ ಅಂತ ನಿಮ್ದು? ಹೇಳ್ಕೊಂಡು ಹೋಗುದು. ಈಗ ವರುಣ್ರ ಗಾಡಿ ಒಂದು ಊಟ ಆಯ್ತು. ವರುಣ್ರ ಸಾಹಸಗಾತೆ. ಈಗ ಉಜ್ಜಿರೆವರೆಗೆ ಅವರೊಬ್ಬರು ಹೇಳ್ಕೊಂಡು ಹೋಗ್ತಾರಂತೆ ಗಾಡಿ. ಈಗ ಚಾರ್ಮಾಡಿ ಘಾಟಿಯಾಗಿ ಹೋಗೋದು. ವರುಣ ಬೈಕನ್ನು ಹೇಳ್ಕೊಂಡು ಹೋಗ್ತಾ ಇದ್ದೇವೆ, ಟೋ ಮಾಡಿ ಹೋಗ್ತಾ ಇದ್ದೇವೆ. ಫೆಂಡರಲ್ಲಿ ವರುಣ್, ಹಿಂದುಗಡೆ ನಮ್ಮ ಎಕ್ಸ್ಪಲ್ಸ್. ನಿಲ್ಲಿ ಒಮ್ಮನೆ ಹೋಗ್ಲಿ, ಗಾಡಿ ಉಂಟು ಹೋಗ್ಲಿ. ಮೆಲ್ಲ ಮೆಲ್ಲ ಮೆಲ್ಲ, ಗಡಿಬಿಡಿ ಮಾಡಬೇಡ. ಈಗ ಒಂಚೂರು ಸ್ಟಾರ್ಟಿಂಗ್ ಕೊರೋಡಿ, ಚೂರು ನೂಕಲೆ, ಎಂಚೂರು ನೂಕಲೆ. ಹೇಳ್ಕೊಂಡು ಹೋಗುದು ಈಗ ಚಾರ್ಮಾಡಿವರೆಗೆ. ಮತ್ತೆ ವರುಣ್ ಇಂಟ್ರ ಬರ್ತದೆ. ಸ್ಟಾರ್ಟ್ ಮಾಡಿ ಬಂಜೆ ಟ್ರಯಲ್ ತೂಲೆ ಸ್ಟಾರ್ಟ್ ಮಾಡಿ. ಮಾಡಿ ಹೋಗ್ತಾ ಉಂಟು ವರುಣ. ರೈಟ್. ನಮ್ಮ ವರುಣ್ರ ಗಾಡಿ ಬಂತು ಸಕ್ಸಸ್ಫುಲಿ. ನಮಸ್ತೆ.
ಕೊನೆಗೂ ಚಾರ್ಮಾಡಿ ಘಾಟ್ ಇಳಿಸಿದ್ದೆವು ಹರಸಾಹಸದಲ್ಲಿ.